ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಇವತ್ತು ನಾವು ಒಂದು ಕತೆ ಹೇಳಬೇಕು ಅಂತ ಮಾಡ್ಕೊಂಡಿದ್ದೇನೆ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಊರಿನಲ್ಲಿ ಒಂದು ಮಠ ಇತ್ತು. ಆ ಮಠದಲ್ಲಿ ಒಬ್ಬರು ಗುರುಗಳಿದ್ದರು. ಆ ಗುರುಗಳಿಗೆ 4 ಮಂದಿ ಶಿಷ್ಯಂದಿರಿದ್ದರು. ಆ 4 ಮಂದಿಯಲ್ಲಿ ಒಬ್ಬ ಶಿಷ್ಯ ತುಂಬ ಚುರುಕಾಗಿದ್ದ ಮತ್ತು ಬುದ್ಧಿವಂತನಾಗಿದ್ದ. ಮತ್ತು 3 ಮಂದಿ ಅಷ್ಟೊಂದು ಬುದ್ಧಿವಂತರಿರಲಿಲ್ಲ. ಆದರೂ ಅವರಿಗೆ ಗುರುಗಳು ಯಾವಾಗಲೂ ಅವನನ್ನೇ ಹೊಗಳ್ತಾರೆ ಅಂತ ಸ್ವಲ್ಪ ಬೇಜಾರಿತ್ತು. ಹೀಗಿರುವಾಗ ಒಮ್ಮೆ ಆ ಗುರುಗಳಿಗೆ ಪಕ್ಕದ ಊರಿನಲ್ಲಿ ಯಾವುದೋ ಒಂದು ಸಮಾರಂಭ ಇದೆ, ನೀವು ಬರಬೇಕು ಅಂತ ಆಹ್ವಾನ ಬಂತು. ಆದರೆ ಗುರುಗಳಿಗೆ ಆ ದಿನ ಆರೋಗ್ಯದಲ್ಲಿ ಸರಿ ಇರಲಿಲ್ಲ. ಅದಕ್ಕೆ ಅವರೇನು ಹೇಳಿದ್ರು ಅಂದರೆ, ನನಗೂ ನಿಮ್ಮ ಒಂದು ಸಭೆಗೆ ಬರಬೇಕು ಅಂತ ತುಂಬ ಆಸೆ ಇದೆ, ಆದರೆ ನನ್ನ ಆರೋಗ್ಯ ಸರಿಯಿಲ್ಲ. ನನ್ನ ಬದಲಾಗಿ ನನ್ನ 4 ಮಂದಿ ಶಿಷ್ಯರನ್ನು ನಿಮ್ಮ ಊರಿಗೆ ಕಳಿಸಿಕೊಡುತ್ತೇನೆ, ಅಡ್ಡಿಲ್ವಾ ಅಂತ ಕೇಳಿದರು. ಆವಾಗ ಬಂದವರು ಆಯಿತು ಹಾಗೆ ಮಾಡಿರಿ, ನಿಮ್ಮ ಶಿಷ್ಯರನ್ನೇ ಕಳಿಸಿಕೊಡ್ರಿ ಅಂತ ಹೇಳಿದರು. ಹಾಗೆ ಗುರುಗಳೇನು ಮಾಡಿದರು ಅಂದರೆ, ಆ 4 ಮಂದಿ ಶಿಷ್ಯರನ್ನು ಕರೆದು, ನೋಡ್ರಿ, ಪಕ್ಕದ ಊರಿನಲ್ಲಿ ಒಂದು ಸಮಾರಂಭ ಇದೆ, ನಾಳೆ ನನಗೆ ಆರೋಗ್ಯ ಸರಿಯಿಲ್ಲ, ಹೋಗ್ಲಿಕ್ಕಾಗೋದಿಲ್ಲ. ಹೀಗಾಗಿ ನನ್ನ ಬದಲಿಗೆ ನೀವು 4 ಮಂದಿ ಹೋಗ್ರಿ ಅಂತ ಅವರಿಗೆ ಹೇಳಿದರು. ಶಿಷ್ಯರು ಆಯಿತು ಗುರುಗಳೇ ಅಂತ ಒಪ್ಕೊಂಡ್ರು. ಮಾರನೇ ದಿವಸ ಏನು ಮಾಡಿದರು ಅಂದರೆ, 4 ಮಂದಿನೂ ರೆಡಿಯಾಗಿ ಆ ಸಮಾರಂಭಕ್ಕೆ ಹೊರಟರು. ಆ ಪಕ್ಕದ ಊರಿನ ಮಧ್ಯದಲ್ಲಿ ಒಂದು ನದಿ ಹರಿದಿತ್ತು. ಆ ನದಿಯನ್ನು ದಾಟಿ ಆ ಪಕ್ಕದ ಊರಿಗೆ ಹೋಗಬೇಕಾಗಿತ್ತು. ಹೀಗಾಗಿ ಹೋಗುವಾಗ ಸ್ವಲ್ಪನೇ ನೀರಿತ್ತು, ಅವರಿಗೇನು ತೊಂದರೆ ಆಗಿಲ್ಲ, ಆರಾಮಾಗಿ ನದಿ ದಾಟಿ ಮುಂದೆ ಹೋದರು ಆ ಊರಿಗೆ. ಆ ಸಮಾರಂಭನೆಲ್ಲ ಚೆನ್ನಾಗಾಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಹೊರಡಬೇಕು ಹೊತ್ತಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸಿಕ್ಕಾಪಟ್ಟೆ ಮಳೆ ಬಂತು. ಆಗ ಆ ಊರಿನವ್ರು ಹೇಳಿದ್ರು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಈ ಥರ ಮಳೆ ಬಂದರೆ ಆ ನಮ್ಮ ಊರಿನಲ್ಲಿ ನದಿ ಇದೆಯಲ್ಲ, ಆ ನದಿಯಲ್ಲಿ ಸಿಕ್ಕಾಪಟ್ಟೆ ನೀರಿರುತ್ತೆ, ಆ ನದಿ ದಾಟಿ ಹೋಗ್ಲಿಕ್ಕೆ ನಿಮಗೆ ತೊಂದರೆ ಆಗುತ್ತೆ, ಬೇಡ, ಇವತ್ತು ಉಳ್ಕೊಳ್ಳಿ, ನಾಳೆ ಹೋಗ್ರಿ ಅಂತ ಹೇಳಿದ್ರು. ಆದರೆ ಆ ಶಿಷ್ಯರು ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ಗುರುಗಳಿಗೆ ಆರೋಗ್ಯದಲ್ಲಿ ಸರಿ ಇಲ್ಲ, ನಾವು ರಾತ್ರಿ ಹೋಗಲೇಬೇಕು ಮಠಕ್ಕೆ ಅಂತ ಹೇಳಿದರು. 4 ಮಂದಿ ಹೊರಟು ಬಂದರು. ಊರಿನವರು ಸಹ ಅವರನ್ನು ಖುಷಿಯಿಂದ ಬೀಳ್ಕೊಟ್ರು. ಹೀಗೆ ಬರಬೇಕಾದ್ರೆ ಆ ಥರ ಮಳೆ ಬರ್ತಾ ಇದೆ, ನದಿಯಲ್ಲಿ ನೀರು ತುಂಬ ಹರಿತಾ ಇದೆ. ಏನು ಮಾಡೋದು? ಏನು ಮಾಡೋಂಗಿಲ್ಲ, ಹೋಗಲೇಬೇಕು ಊರಿಗೆ. ಆಗ 4 ಮಂದಿ ಹೋಗಲಿಕ್ಕೆ ರೆಡಿಯಾದರು. ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಹೆಂಗಸು ಕುಳಿತುಕೊಂಡು ಅಳ್ತಾ ಇದ್ಲು. ಈ 4ರಲ್ಲಿ ಆ ಒಳ್ಳೆ ಶಿಷ್ಯ ಇದ್ದಾನಲ್ಲ, ಅವನು ಆ 3 ಮಂದಿಗೆ ಹೇಳ್ತಾನೆ, ನೋಡ್ರಿ, ಅಲ್ಲೊಬ್ಬಳು ಕೂತ್ಕೊಂಡು ಅಳ್ತಾ ಇದ್ದಾಳೆ, ಅವಳು ಯಾಕೆ ಅಳ್ತಾಳೆ ಅಂತ ಕೇಳ್ಬರೋಣವಾ ಕೇಳ್ತಾರೆ. ಆವಾಗ 3 ಮಂದಿ ಶಿಷ್ಯರು ಹೇಳ್ತಾರೆ, ಬೇಡ, ಮಳೆ ಜಾಸ್ತಿ ಬರ್ತಾ ಇದೆ, ನೀರು ಇನ್ನೂ ಜಾಸ್ತಿ ಆಗ್ತದೆ, ನಂತರ ನಮಗೆ ದಾಟಿ ಹೋಗಲಿಕ್ಕೆ ಆಗೋದಿಲ್ಲ, ಅವ್ರದ್ದು ಕಥೆಯೆಲ್ಲ ನಾವು ಕೇಳ್ತಾ ಕೂತ್ಕೊಳ್ಳೋದು ಬೇಡ, ನಾವು ಮೊದಲು ಹೋಗಿ ನಮ್ಮ ಮಠವನ್ನು ಮುಟ್ಕೊಳ್ಳೋಣ ಅಂತ ಅಂತಾರೆ. ಅವಾಗಿಲ್ಲ, ಪಾಪ ತಾಯಿ ಅಳ್ತಾ ಇದ್ದಾಳೆ, ಏನು ಕಷ್ಟ ಅಂತ ಸ್ವಲ್ಪ ಕೇಳಿಬರೋಣ ಅಂತ. ನೀ ಬೇಕಾದ್ರೂ ಹೋಗು, ಕೇಳು, ನಾವು ಬರಲ್ಲ ಅಂತ ಹೇಳಿಬಿಟ್ರು. ಆವಾಗ ಇವನಿಗೆ ಅದನ್ನು ಅವಳ ಕಷ್ಟವನ್ನೇ ಕೇಳದೆ ಬರಲಿಕ್ಕೆ ಮನಸ್ಸಾಗಿಲ್ಲ. ಏನೇ ಆಗಲಿ ಒಂದು ಮಾತು ಕೇಳಿ ಬರ್ತೇನೆ ಅಂತ ಅವಳ ಹತ್ರ ಹೋಗಿ
ಅಮ್ಮ ತಾಯಿ, ಯಾಕಮ್ಮ ಅಳ್ತಾ ಇದ್ದೀಯಾ, ಏನಾಯಿತು ನಿನಗೆ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಸ್ವಾಮಿಗಳೇ, ನಾನು ದಿನಾಲೂ ಆ ಪಕ್ಕದ ಊರಿನಿಂದ ಈ ಊರಿಗೆ ಬಂದು ಹಾಲು ಮಾರ್ತೇನೆ. ಹಾಲು ಮಾರಿ ಸಂಜೆ ಕಡೆಗೆ ಮನೆಗೆ ಹೋಗ್ತೇನೆ. ಈಗೂ ಹಾಗೇ ಮಾಡಿ ಮನೆಗೆ ಹೋಗಬೇಕು ಅಂತ ಬಂದೆ. ಆದರೆ ಏನು ಮಾಡಲಿ, ನದಿಯಲ್ಲಿ ನೀರು ತುಂಬಿ ಹರಿತಾ ಇದೆ. ನನಗೆ ಹೋಗ್ಲಿಕ್ಕೆ ತುಂಬ ಹೆದರಿಕೆ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸಣ್ಣ ಚಿಕ್ಕ ಮಗು ಬೇರೆ ಇದೆ. ಆ ಮಗುವಿಗೆ ಹಾಲು ಉಣಿಸಬೇಕು. ಹೇಗೆ ಹೋಗೋದು ನಾನು ಅಂತ ಗೊಳೋ ಅಂತ ಅಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆವಾಗ ಇವನು ಹೇಳ್ತಾನೆ, ನೀ ಅಳಬೇಡ ತಾಯಿ, ನಾವು ಅದೇ ಊರಿಗೆ ಹೊಂಟಿದ್ದೇವೆ. ನನ್ನ ಜೊತೆಗೆ ಬರೋದಿದ್ದರೆ ನಾನು ಕರ್ಕೊಂಡು ಹೋಗ್ತೇನೆ, ಬರ್ತೀಯಾ ನನ್ನ ಜೊತೆ ಅಂತ ಕೇಳ್ತಾನೆ. ಆಯಿತು ಸ್ವಾಮಿಗಳೇ, ಬರ್ತೇನೆ, ತುಂಬ ಉಪಕಾರ ಆಯಿತು. ನಾನು ನೋಡ್ತಾ ಇದ್ದೆ ಯಾರು ಬರ್ತಾರೆ ಅಂತ, ನೀವಾದರೂ ಬಂದ್ರಲ್ಲ, ನನ್ನ ಕಷ್ಟವನ್ನು ಕೇಳಿದ್ರಲ್ಲ ಅಂತ ಹೇಳ್ತಾಳೆ. ಆವಾಗ ಈ ಮತ್ತು 3 ಮಂದಿ ಶಿಷ್ಯರಿದ್ದಲ್ಲ, ಅವರು ಅವಳು ಮಾತಾಡಿಸ್ತಾ ಇರಲಿ, ನಾವು ಹೋಗ್ಬಿಡೋಣ, ಕಡೆಗೆ ನೀರಿನ್ನೂ ಜಾಸ್ತಿ ಬಂದರೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ ಅಂತ ಆ 3 ಮಂದಿ ನದಿ ದಾಟಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವನು ಅವಳನ್ನು ಕರ್ಕೊಂಡು ಬರ್ತಾ ಇರ್ತಾನೆ. ಸ್ವಲ್ಪ ನೀರು ಜಾಸ್ತಿ ಆದ್ಕೊಳ್ಳೆ ಅವಳಿಗೆ ಹೆದರಿಕೆ ಪ್ರಾರಂಭ ಆಗುತ್ತೆ. ಅವಳು ಹೇಳ್ತಾಳೆ, ನನಗೆ ಹೆದರಿಕೆ ಆಗ್ತಾ ಇದೆ, ಸ್ವಲ್ಪ ನನ್ನ ಕೈ ಹಿಡ್ಕೊಳ್ರಿ ಅಂತ ಅಂತಾಳೆ. ಆಯ್ತಮ್ಮ ಹಿಡ್ಕೊಳ್ತೇನೆ ಅಂತ ಕೈ ಹಿಡ್ಕೊಳ್ತಾನೆ. ಕೈ ಹಿಡ್ಕೊಂಡು ಹಾಗೆಯೇ ಅವಳನ್ನು ಕರ್ಕೊಂಡು ಬರ್ತಾ ಇರ್ತಾನೆ. ಮುಂದೆ 3 ಮಂದಿ ಶಿಷ್ಯರು ಹೋಗ್ತಾ ಇದ್ರಲ್ಲ, ಅವರು ತಿರುಗಿ ಅವನಿಗೆ ನೋಡ್ತಾ ಇರ್ತಾರೆ. ಮತ್ತು ಹೇಳ್ತಾ ಇರ್ತಾರೆ, ನೋಡು ಆ ಹೆಂಗಸನ್ನು ಕರ್ಕೊಂಡು ಬರ್ತಾ ಇದ್ದಾನೆ, ಇವನು ಸನ್ಯಾಸ ಅಲ್ವಾ, ಆ ಹೆಂಗಸನ್ನೆಲ್ಲ ಯಾಕೆ ಮುಟ್ಟಬೇಕು, ಇವನು ಆ ಹೆಂಗಸನ್ನು ಕರ್ಕೊಂಡು ಬರ್ತಾ ಇದ್ದಾನೆ ನೋಡು ಅಂತ ಹಿಂದೆ ತಿರುಗಿ ನೋಡೋದು, ಮುಂದೆ ಹೋಗೋದು ಮಾಡ್ತಾ ಇರ್ತಾರೆ. ಆವಾಗ ಅವನು ಹೀಗೆ ಕರ್ಕೊಂಡು ಬರ್ತಾ ಅರ್ಧಕ್ಕೆ ಬರ್ತಾರೆ. ಅರ್ಧಕ್ಕೆ ಬಂದ ಕೂಡಲೇ ಇನ್ನೂ ಜಾಸ್ತಿ ಮಳೆ ಬರುತ್ತೆ. ಇನ್ನೂ ಕೆಂಪು ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅಮ್ಮನಿಗೆ ಹೆದರಿಕೆ ಆಗಿ, ಇಲ್ಲ ನನ್ನಿಂದ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನನಗೆ ಮಗು ನೋಡಬೇಕು, ಏನು ಮಾಡಲಿ, ನನ್ನ ಹತ್ರ ಆಗೋದಿಲ್ಲ ಅಂತ ಗೋಳಾಡ್ಲಿಕ್ಕೆ ಶುರು ಮಾಡಿಬಿಡ್ತಾಳೆ. ಆವಾಗ ಅವನು ಹೇಳ್ತಾನೆ, ಅಳಬೇಡಮ್ಮ, ನಾನಿದ್ದೇನಲ್ಲ, ನಾನಿನ್ನನ್ನು ಆ ಕಡೆ ದಡವನ್ನು ಸೇರಿಸ್ತೇನೆ, ನೀ ಯಾಕೆ ಅಳ್ತೀಯ, ಅಳಬೇಡಮ್ಮ, ನಾನಿದ್ದೇನೆ ಅಂತ ಧೈರ್ಯ ಹೇಳ್ತಾನೆ. ಆದರೆ ಅವಳು ಬಿಡೋದೇ ಇಲ್ಲ, ಅಷ್ಟು ಅಳಲಿಕ್ಕೆ ಶುರು ಮಾಡಿಬಿಡ್ತಾಳೆ. ಆವಾಗ ಇವನಿಗೆ ಅನಿವಾರ್ಯ, ಏನಾದರೂ ಮಾಡಿ ಅವಳನ್ನು ದಾಟಿಸ್ಲೇಬೇಕು. ಇವನೇನು ಮಾಡ್ತಾನೆ, ನಿನ್ನ ಹತ್ರ ನಡಿಲಿಕ್ಕೆ ಆಗೋದಿಲ್ಲಲ್ಲ, ನಾನೇನು ಎತ್ಕೊಂಡು ಹೋಗ್ತೇನೆ ಅಂತ ಅವಳನ್ನು ಎತ್ತಿ ಹೆಗಲ ಮೇಲೆ ಕೂಡಿಸಿಕೊಂಡು ನದಿಯನ್ನು ದಾಟಿಸ್ತಾನೆ. ಅದನ್ನು ಈ 3 ಮಂದಿ ಶಿಷ್ಯರನ್ನು ನೋಡ್ತಾರೆ. ನೋಡಿಕೊಂಡು, ಅಯ್ಯೋ ಉಪಚಾರ ಆಯಿತು, ಅವನು ಹೆಂಗಸನ್ನು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಬರ್ತಾ ಇದ್ದಾನೆ. ಇದನ್ನು ನಾವು ಗುರುಗಳಿಗೆ ಹೇಳೋದೇ, ನಾವು ನದಿ ಬೇಗ ದಾಟಿ ಹೋಗಿ ಗುರುಗಳಿಗೆ ಹೇಳೋಣ, ಇಂಥ ಶಿಷ್ಯರಿದ್ದಾರೆ ನಿಮಗೆ ಅಂತ ಹೇಳೋಣ ಅಂತ ಅವರು ಮುಂದೆ ಹೋಗಿಬಿಡ್ತಾರೆ. ಇವನು ಅವಳನ್ನು ದಡವನ್ನು ದಾಟಿಸಿ, ಆವಾಗ ಮಳೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ನೀನು ಮನೆಗೆ ಹೋಗಮ್ಮ, ನಾನು ಬರ್ತೇನೆ ಅಂತ ಇವರು ಮಠಕ್ಕೆ ಬರ್ತಾರೆ. ಅವರು ಅವಳ ಮನೆಗೆ ಹೋಗ್ತಾಳೆ. ಹಾಗೆ ಮಠಕ್ಕೆ 3 ಮಂದಿ ಮೊದಲೇ ಬಂದಿರ್ತಾರೆ. ಅವರು ಬಂದು ಮಠ ಬಂತು ಅಂದ್ಕೊಳ್ಳು, ಗುರುಗಳ ಹತ್ರ ಬಂದು, ಗುರುಗಳೇ ಅಪಚಾರ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅವು ಗುರುಗಳಿಗೆ, ಅರೆ ಏನಾಯಿತು, ಏನು ಅಪಚಾರ ಆಯಿತು, ಏನು ಸಮಾರಂಭಗಳಲ್ಲಿ ಏನಾದರೂ ತೊಂದರೆ ಆಯಿತಾ ಅಂತ ಕೇಳ್ತಾರೆ. ಅವಾಗ ಇಲ್ಲ ಗುರುಗಳೇ, ಸಮಾರಂಭದಲ್ಲಿ ಏನೂ ತೊಂದರೆ ಆಗಿಲ್ಲ, ಸಮಾರಂಭ ಎಲ್ಲ ಭಾರೀ ಚೆನ್ನಾಗಿ ನಡೀತು, ಆದರೆ ಬರುವಾಗ ಒಂದು ಅಪಚಾರ ಆಗಿಬಿಡ್ತು, ನಿಮ್ಮ ಪ್ರೀತಿಯ ಶಿಷ್ಯನಿದ್ದಾನಲ್ಲ ಅವನಿಂದನೇ ಅಪಚಾರ ಆಯಿತು ಅಂತ ಹೇಳ್ತಾರೆ. ಹೌದಾ, ಅವನಿಂದ ಅಪಚಾರ ಮಾಡ್ದ, ಏನಾಯಿತು? ನಾವು ಸನ್ಯಾಸಿಗಳೆಲ್ಲ ಹೆಣ್ಣುಮಕ್ಕಳನ್ನೆಲ್ಲ ಮುಟ್ಟಬಾರ್ದು, ಆದರೆ ನಿಮ್ಮ ಪ್ರೀತಿಯ ಶಿಷ್ಯ ಇದ್ದಾನಲ್ಲ, ನದಿಯಲ್ಲಿ ತುಂಬ ನೀರು ಹರಿತಾ ಇತ್ತು, ಅವನು ಒಂದು ಹೆಂಗಸನ್ನು ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಆ ನದಿಯನ್ನು ದಾಟಿಸ್ಬಿಟ್ಟ, ಹೀಗಾಗಿ ಅಪಚಾರ ಆಗಿಬಿಡ್ತು, ಅವನಿಂದ ನಮ್ಮ ಈ ಮಠಕ್ಕೆ ಕೆಟ್ಟ ಹೆಸರು ಬರುತ್ತೆ, ಅದರಿಂದ ನೀವು ಆ ಶಿಷ್ಯನ ನೀವು ಮಠದಿಂದ ಹೊರಗೆ ಹಾಕಿಬಿಡಿ, ಈಗ ಬಂದು ಕೂಡಲೇ ಅವನನ್ನು ಹೊರಗೆ ಹಾಕಿಬಿಡ್ರಿ ಅಂತ ಹೇಳ್ತಾನೆ. ಆವಾಗ ಗುರುಗಳು ಹೇಳ್ತಾರೆ, ಶಾಂತರಾಗಿರಿ, ಅವನು ಬಂದ ಮೇಲೆ ನಾನು ವಿಚಾರ ಮಾಡ್ತೇನೆ,
ಅವನ ಹತ್ರ ವಿಚಾರ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ತಗೊಳ್ತೇನೆ ಅಂತ ಗುರುಗಳು ಹೇಳ್ತಾರೆ. ಅಷ್ಟೊತ್ತಿಗೆ ಅವನು ಬಂದಿರ್ತಾನೆ. ಬಂದ ಕೂಡಲೇ ಗುರುಗಳು ಕೇಳ್ತಾರೆ, ಯಾಕಪ್ಪ ಅವರೆಲ್ಲ ಆವಾಗಲೇ ಬಂದರು, ನಿನಗೆ ಲೇಟ್ ಆಯ್ತಲ್ಲ ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾನೆ, ಗುರುಗಳೇ, ನಾನು ನದಿ ದಾಟಲಿಕ್ಕೆ ಅಂತ ಬರುವಾಗ ಒಂದು ಹೆಣ್ಮಗಳು ಅಳ್ತಾ ಇದ್ಲು. ಅವಳಿಗೆ ನಮ್ಮ ಈ ಊರಿನಲ್ಲಿ ಸಣ್ಣ ಮಗು ಇದೆ ಅಂತೆ, ಅವಳಿಗೆ ಬರಲೇಬೇಕಂತೆ. ಹೀಗಾಗಿ ನಾನು ಅವಳಿಗೆ ಸಹಾಯ ಮಾಡಲೇಬೇಕಾಯಿತು. ಅವಳಿಗೆ ನೀರು ಅಂದರೆ ತುಂಬ ಹೆದರಿಕೆ. ಹೀಗಾಗಿ ಅವಳು ಕೈ ಹಿಡ್ಕೊಂಡ್ರೂ ಅವಳಿಗೆ ನದಿ ದಾಟಿ ಬರಲಿಕ್ಕಾಗಿಲ್ಲ. ಅದಕ್ಕೆ ನಾನು ಎತ್ಕೊಂಡ್ಬಂದು ನದಿ ದಾಟಿಸಿ ಬಂದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾರೆ. ಆವಾಗ ಗುರುಗಳು ಹೇಳ್ತಾರೆ ಉಳಿದ ಶಿಷ್ಯರಿಗೆ, ಅಲ್ಲ, ಅವನು ಅವಳಿಗೆ ಸಹಾಯವನ್ನು ಮಾಡಿದ, ಅವನ ತಲೆಯಲ್ಲಿ ಮತ್ತಾವ ಕೆಟ್ಟ ಭಾವನೆಯೂ ಇಲ್ಲ. ಆದರೆ ಅವನು ನದಿಯನ್ನು ದಾಟಿಸಿ ಅವಳನ್ನು ಬಂದ. ನೀವು ಆ ಹೆಂಗಸನ್ನು ಇಲ್ಲಿ ಮಠದವರೆಗೆ ಹೊತ್ಕೊಂಡು ಬಂದಿರಲ್ಲ ನಿಮ್ಮ ಮನಸ್ಸಲ್ಲಿ. ಈಗ ಅವನು ಕೆಟ್ಟವನೋ ಅಥವಾ ನಿಮ್ಮ ಮನಸ್ಸು ಕೆಟ್ಟದೋ ನೀವೇ ಯೋಚನೆ ಮಾಡಿ ಅಂತ. ಈಗ ಅವನಿಗೆ ಶಿಕ್ಷೆ ಕೊಡಬೇಕಾ, ನಿಮಗೆ ಶಿಕ್ಷೆ ಕೊಡಬೇಕಾ? ಯಾಕೆಂತ ಹೇಳಿದರೆ ಅವನು ತಾಯಿ ಸ್ವರೂಪ ಅಂತ ಅವಳಿಗೆ ಸಹಾಯವನ್ನು ಮಾಡಿದ್ದಾನೆ. ಅಲ್ಲಿ ಸಹಾಯ ಮಾಡಿ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾನೆ. ಆದರೆ ನೀವು ಅವಳನ್ನು ಇಲ್ಲೀವರೆಗೆ ಹೊತ್ಕೊಂಡು ಬಂದ್ರಿ. ಹೀಗಾಗಿ ಶಿಕ್ಷೆಯನ್ನು ಅವನಿಗೆ ಕೊಡೋದಲ್ಲ, ನಿಮಗೇ ಕೊಡಬೇಕು ಅಂತ ಗುರುಗಳು ಹೇಳ್ತಾರೆ. ಅದನ್ನು ಕೇಳಿ ಅವರಿಗೆ ನಾಚಿಕೆ ಆಗ್ತದೆ, ತಲೆ ತೆಗೆಸ್ತಾರೆ. ಹೌದು ಗುರುಗಳೇ, ನಾವೇ ತಪ್ಪಾರ್ಥವನ್ನು ಮಾಡಿಕೊಂಡ್ವಿ, ನಮ್ಮದೇ ತಪ್ಪಾಯಿತು ಅಂತ ಹೇಳ್ತಾರೆ. ಈ ಕಥೆಯಿಂದ ನಮಗೆ ತಿಳಿದು ಬರೋದಾದರೆ, ತಿಳಿಯದೇನೋ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೇವೆ. ಆದರೆ ಒಳ್ಳೆಯ ಉದ್ದೇಶಕ್ಕೆ ಸಣ್ಣ ತಪ್ಪುಗಳನ್ನು ಮಾಡಿದರೆ ಅದು ತಪ್ಪಲ್ಲ. ಆದರೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನೇ ಹೇಳುತ್ತಾ ಅದಕ್ಕೆ ಕಾಲು ಬಾಲ ಎಲ್ಲ ಸೇರಿಸಿ ಜನರಿಗೆ ಪ್ರಚಾರ ಮಾಡುವವರು ಕೆಲವು ಜನ ಇರ್ತಾರೆ. ಅಂತಹ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತೆ ಪ್ರಚಾರವನ್ನು ಮಾಡ್ತಾರೆ. ಅಂತಹ ಗುಣವನ್ನು ಯಾವತ್ತೂ ಬೆಳೆಸ್ಕೊಳ್ಬಾರ್ದು. ನಾವು ಒಳ್ಳೆಯ ಗುಣವನ್ನೇ ಬೆಳೆಸ್ಕೊಳ್ಬೇಕು ಹೇಳುವುದೇ ಈ ಒಂದು ಕಥೆಯ ತಾತ್ಪರ್ಯ. ನಮಸ್ಕಾರ. Thank you for watching this video. Please like and subscribe, and bye.